Good morning everyone. So in the previous class we have discussed some questions on equal sets in the exercise 1.2 and about finite and infinite sets. Okay, you have discussed some examples based on finite and infinite sets and we have verified whether the given sets are equal or not. Okay, now moving to question number 5 in the exercise 1.2, question number 5. The question is, are the following pair of sets are equal? Give reason. So andre ಕೆಳಗಡೆ set pair of sets ಕೊಟ್ಟಿದ್ದಾರೆ, ಎರಡು sets ಅವೆರಡು equal ಆಗ್ತವೋ ಇಲ್ಲ. Okay, that is what you need to check. So in that first one, exercise 1.2, question number 5, in that first one. Okay, the sets are first A equal to 2, 3, B equal to x such that x is a solution of x square plus 5x plus 6 equal to 0. So these are the two sets given. You need to check whether they are equal or not. So equal sets ಆಗಬೇಕಂತಂದ್ರೆ ಎರಡು ಸೆಟ್ಸಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಯು ನೋ ದ ಡೆಫಿನೇಷನ್ ಆಫ್ ಈಕ್ವಲ್ ಸೆಟ್ಸ್. ಟೂ ಸೆಟ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ದೇ ಕಂಟೈನ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್. ಓಕೆ, ಸೊ ಇಲ್ಲಿ ಎಲಿಮೆಂಟ್ಸ್ 2, 3 ಇದ್ದಾವೆ ಸೆಟ್ ಎನಲ್ಲಿ, ಬಿನಲ್ಲಿ ಕೂಡ ಅವೇ ಇರಬೇಕು. ಆವಾಗ ಎ ಈಕ್ವಲ್ ಟು ಬಿ ಆಗುತ್ತೆ, ಅದರ್ವೈಸ್ ದೋಸ್ ಟು ಆರ್ ನಾಟ್ ಈಕ್ವಲ್. ಸೊ ದ ಸೆಟ್ ಎ ಇಸ್ ಗಿವನ್ ಇನ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಯು ನೋ ಅಬೌಟ್ ದ ರೋಸ್ಟರ್ ಫಾರ್ಮ್, ದಟ್ ಈಸ್ ಲಿಸ್ಟಿಂಗ್ ಆಲ್ ದ ಎಲಿಮೆಂಟ್ಸ್. ಆ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಏನು ವಿಚ್ ಇಸ್ ನಥಿಂಗ್ ಬಟ್ ಸೆಟ್ ಎ ಈಸ್ ಗಿವನ್ ಇನ್ ರೋಸ್ಟರ್ ಫಾರ್ಮ್. ಬಟ್ ಇನ್ ಕೇಸ್ ಆಫ್ ಸೆಟ್ ಬಿ ಇಟ್ ಈಸ್ ಗಿವನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅಂದರೆ ಎಲಿಮೆಂಟ್ಸ್ ಕೊಟ್ಟಿಲ್ಲ, ಲಿಸ್ಟ್ ಮಾಡಿಲ್ಲ ಅವರು. ಆ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಕಂಡೀಷನ್ ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ ಇಟ್ ಈಸ್ ಗಿವನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಸೊ the solution for this is, first of all ಈಕ್ವಲ್ ಇದಾವ ಇಲ್ಲ ಅಂತ ಡಿಸೈಡ್ ಮಾಡಬೇಕಂದ್ರೆ ಎ ಮತ್ತು ಬಿ ನಲ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಎ ನಲ್ಲಿ 2, 3 ಇದಾವೆ ಎಲಿಮೆಂಟ್ಸ್, ಬಿ ನಲ್ಲಿ ಕೂಡ ಅವು ಇದಾವ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ವಿಚ್ ಮೀನ್ಸ್ ಬಿ ನಲ್ಲಿ ಯಾವ ಎಲಿಮೆಂಟ್ಸ್ ಇದಾವೆ ಅನ್ನೋದು ಬೇಕು. ಓಕೆ, ಸೊ ಬಿ ನಲ್ಲಿ ಏನಿದ್ದಾವೆ, ಎಕ್ಸ್ ಇದೆ, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್. ಈ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸ್ ಆ ಸೆಟ್ಟಲ್ಲಿದ್ದಾವೆ. ಅಂದರೆ ಮೊದಲೇನು ಬೇಕು ನಮಗೆ, ಈ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ವ್ಯಾಲ್ಯೂಸ್ ಬೇಕು, ವಿಚ್ ಇಸ್ ನಥಿಂಗ್ ಬಟ್ ಯು ನೀಡ್ ಟು ಸಾಲ್ವ್ ದಿಸ್ ಇಕ್ವೇಷನ್. ಓಕೆ, ಸೊ ಕನ್ಸಿಡರ್ ದಟ್ ಇಕ್ವೇಷನ್ x square plus 5x plus 6 equal to 0. It is simply a quadratic equation. You can simplify it by using several methods, whatever you know. Okay, ಸೊ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದ್ರೆ ಇಲ್ಲಿ ಆ್ಯಡ್ ಮಾಡಿದ್ರೆ 5 ಬರಬೇಕು, ಇಂಟು ಮಾಡಿದ್ರೆ 6 ಬರಬೇಕು. 2 and 3 ಫ್ಯಾಕ್ಟರ್ಸ್ ಆಗ್ತಾವೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3x ಪ್ಲಸ್ 6 ಈಕ್ವಲ್ ಟು 0. 2x ಪ್ಲಸ್ 3x ಅಂದರೆ 5x ಆಗುತ್ತೆ. 2 into 3 6. ಓಕೆ, ನಾವು ಫಸ್ಟ್ 2 ಟರ್ಮ್ಸಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 2 ಇರುತ್ತೆ, ಇಲ್ಲಿ ಇನ್ನೊಂದು ಎಕ್ಸ್ ಇರುತ್ತೆ, ಇಲ್ಲಿ 2 ಇರುತ್ತೆ, ಎಕ್ಸ್ ಕಾಮನ್ ಹೋಗಿಬಿಟ್ರೆ. ಆ್ಯಂಡ್ ನೆಕ್ಸ್ಟ್ 2 ಟರ್ಮ್ಸಲ್ಲಿ ಇವೆರಡರಲ್ಲಿ 3 ಕಾಮನ್ ಇದೆ. 3x ಪ್ಲಸ್ 6ಅಲ್ಲಿ 3 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ, ಇಲ್ಲಿ 6ಅಲ್ಲಿ 3 ಕಾಮನ್ ಹೋದರೆ 2 ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಓಕೆ, ನಾವು ಅಗೈನ್ ಎರಡು ಟರ್ಮ್ಸಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ಇದೆ. ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ರಿಮೈನಿಂಗ್ ಇಸ್ ಎಕ್ಸ್ ಪ್ಲಸ್ 3. ಅಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ಹೋದರೆ ಇಲ್ಲಿ ಎಕ್ಸ್ ಇರುತ್ತೆ, ಇಲ್ಲಿ 3 ಇರುತ್ತೆ, ಪ್ಲಸ್ 3 ಈಕ್ವಲ್ ಟು 0. ಸೊ ವಿಚ್ ಇಂಪ್ಲೈಸ್ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ 0 ಅಂದರೆ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 2 0 ಆದರೆ ಎಕ್ಸ್ ವ್ಯಾಲ್ಯೂ -2 ಆರ್ ಎಕ್ಸ್ ವ್ಯಾಲ್ಯೂ -3. ಪ್ಲಸ್ 2 ಈ ಕಡೆ ಶಿಫ್ಟ್ ಆದರೆ -2 ಆ್ಯಂಡ್ 3 ಈ ಕಡೆ ಶಿಫ್ಟ್ ಆದರೆ -3. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ವ್ಯಾಲ್ಯೂಸು -2 ಮತ್ತು -3, ವಿಚ್ ಇಸ್ ನಥಿಂಗ್ ಬಟ್ ದೀಸ್ 2 ವ್ಯಾಲ್ಯೂಸ್ ಆರ್ ದ ಸೊಲ್ಯೂಷನ್ಸ್ ಆಫ್ ದಿಸ್ ಇಕ್ವೇಷನ್. ಸೊ ಸೆಟ್ ಬಿ ಏನು ಕೊಟ್ಟರು, ಈ ಇಕ್ವೇಷನ್ ಸೊಲ್ಯೂಷನ್ ಏನಿದ್ದಾವೆ ಅವೇ ಆ ವ್ಯಾಲ್ಯೂಸೇ ಬಿನಲ್ಲಿದ್ದಾವೆ. ಬಿಕಾಸ್ ದ ಸೆಟ್ ಇಸ್ ಬಿ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ಸೊಲ್ಯೂಷನ್ ಆಫ್
x square plus 5x plus 6 equal to 0. Solution of ಸೇರಿಸ್ಕೊರಿ. x is a solution of x square plus 5x plus 6 equal to 0. So ಆ equation solutions ಅಂದರೆ -2 ಮತ್ತು -3. So b equal to -2 -3. ಇದು ಸೆಟ್ ಬಿ. ಬಿಕಾಸ್ ಇವೆರಡು ವ್ಯಾಲ್ಯೂಸು ಈ ಈಕ್ವೇಷನ್ಗೆ ಸೊಲ್ಯೂಷನ್ಸ್. ಓಕೆ, ಎ ಸೆಟ್ ಏನಿದೆ 2 3 ಇದೆ, it is already given, and b side to based on given condition you have found the values of x. So b set is -2 and -3. So ಅಲ್ಲಿ 2 3 ಇದಾವೆ, ಇಲ್ಲಿ -2 -3 ಇದಾವೆ, which means ಎರಡು ಡಿಫ್ರೆಂಟ್ ಎಲಿಮೆಂಟ್ಸು ಇದಾವೆ ಎರಡು ಸೆಟ್ಸಲ್ಲಿ. ಹಂಗಾಗಿ ಯು ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಸೊ ಈಕ್ವಲ್ ಸೆಟ್ಸ್ ಆಗಬೇಕಂದ್ರೆ ಎರಡು ಸೆಟ್ಸಲ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು, ಬಟ್ ಇಲ್ಲಿ ಡಿಫ್ರೆಂಟ್ ಇದಾವೆ. ಅಲ್ಲಿ 2 ಇದೆ, ಇಲ್ಲಿ -2 ಇದೆ, ಅಲ್ಲಿ 3 ಇದೆ, ಇಲ್ಲಿ -3 ಇದೆ. ಸೊ ಯು ಕ್ಯಾನ್ ಕನ್ಕ್ಲೂಡ್ ಹೆನ್ಸ್ A not equal to B. Okay, so the two sets are given, one is 2, 3 and another one is x, such that x is a solution of x square plus 5x plus 6 equal to 0. So based on given condition you got the set B, which is -2 and -3. So clearly the set A contains 2 3 and set B contains -2 and -3. So finally the conclusion is A is not equal to B. Okay, so take the screenshot of it and copy it into your notes later. Okay, now the second one in the same question. Second one is question number 5 alle second one. So here also there are two sets, you need to check whether they are equal or not. Okay, yeah. So second one is A equal to x such that x is a letter in the word x such that x is a letter in the word follow. X such that x is a letter in the word follow, and B set B is x y such that y is a letter in the word y is a letter in the word wolf. WOLF. So these two are given two sets. So you need to verify whether they are equal or not. Okay, ಸೊ ಇಲ್ಲಿ ಎರಡು ಸೆಟ್ಸು ಸೆಟ್ ಬಿಲ್ಡರ್ ಫಾರ್ಮಲ್ಲೇ ಇದ್ದಾವೆ, ಬಿಕಾಸ್ ಎಲಿಮೆಂಟ್ಸ್ ಕೊಟ್ಟಿಲ್ಲ, ಅವರು ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡೋದಕ್ಕಂತ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಈಕ್ವಲ್ ಆಗ್ತಾವೋ ಇಲ್ಲ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಮೊದಲ ಆ ಸೆಟ್ಸಲ್ಲಿ ಯಾವ ಎಲಿಮೆಂಟ್ಸ್ ಇದಾವೆ ಅನ್ನೋದು ಬೇಕು. ಸೊ ಅಂದರೆ ಕೊಟ್ಟಿರ್ತಕ್ಕಂಥ ಸೆಟ್ ಬಿಲ್ಡರ್ ಫಾರ್ಮ್ಸ್ನ ಏನು ರೋಸ್ಟರ್ ಫಾರ್ಮಲ್ಲಿ ಬರೀಬೇಕು. ಸೊ ಎ ಈಕ್ವಲ್ ಟು ಏನಿದೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ಲೆಟರ್ ಇನ್ ದ ವರ್ಡ್ ಫಾಲೋ. ಸೊ ಅಂದರೆ ಫಾಲೋ ಅನ್ನೋ ವರ್ಡಲ್ಲಿ ಇರತಕ್ಕಂಥ ಲೆಟರ್ಸು. ಸೊ ಫಾಲೋ ಅನ್ನೋ ವರ್ಡಲ್ಲಿ ಏನು ಲೆಟರ್ಸ್ ಇದ್ದಾವೆ, ಎಫ್ ಇದೆ, ಸೊ ಯು ಕ್ಯಾನ್ ಆ್ಯಡ್ ಎಫ್. ದೆನ್ ಫಾಲೋ ವರ್ಡಲ್ಲಿ ಓ ಇದೆ, ಯು ಕ್ಯಾನ್ ಆ್ಯಡ್ ಓ. ದೆನ್ ಇಟ್ ಕಂಟೈನ್ಸ್ ಎಲ್, ಯು ಕ್ಯಾನ್ ಆ್ಯಡ್ ಎಲ್. ಎಲ್ 2 ಟೈಮ್ಸ್ ಇದೆ ಇಲ್ಲಿ, ಎಲ್ ಆ್ಯಂಡ್ ಎಲ್. ಸೊ 1 ಟೈಮ್ ಇಸ್ ಎನಫ್, ರಿಪಿಟೇಷನ್ ಅವಶ್ಯಕತೆ ಇಲ್ಲ, ಯು ನೋ ದಟ್ ಆಲ್ರೆಡಿ. ಅಗೇನ್ ಮತ್ತೆ ಓ ಇದೆ, ಓ ಆಲ್ರೆಡಿ ನೀವು ಬರೆದಿರಲ್ಲಿ, ಸೊ ಇನ್ನೊಂದ್ಸಲ ಬರೆಯತಕ್ಕಂಥ ಅವಶ್ಯಕತೆ ಇಲ್ಲ, ರಿಪಿಟೇಷನ್ ಈಸ್ ನಾಟ್ ನೆಸೆಸರಿ. ಓಕೆ, ಆ್ಯಂಡ್ ಲಾಸ್ಟ್ಗೆ ಡಬ್ಲ್ಯೂ ಇದೆ, ಯು ಕ್ಯಾನ್ ರೈಟ್ ಡಬ್ಲ್ಯೂ. ಇದು ಸೆಟ್ ಎ. ಬಿಕಾಸ್ ಸೆಟ್ ಎ ಇಸ್ ಸೆಟ್ ಎ ಕಂಟೈನ್ಸ್ ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಫಾಲೋ. ಸೊ ಫಾಲೋ ಅನ್ನೋ ವರ್ಡಲ್ಲಿರ್ತಕ್ಕಂಥ ಎಲ್ಲ ಲೆಟರ್ಸು. ಸೊ ಫಾಲೋ ವರ್ಡಲ್ಲಿ ಏನಿದಾವೆ ಲೆಟರ್ಸು, ಎಫ್ ಇದೆ, ಎಫ್ ಆ್ಯಡ್ ಮಾಡಿರಿ. ಓ ಇದೆ, ಸೊ ಓ ಆ್ಯಡ್ ಮಾಡಿರಿ. ಎಲ್ 2 ಟೈಮ್ಸ್ ಇದೆ, ಸೊ 1 ಟೈಮ್ ಇಸ್ ಎನಫ್, ಸೊ ಎಲ್ನ ಆ್ಯಡ್ ಮಾಡಿರಿ. ಓ ಇದೆ ನೆಕ್ಸ್ಟು, ಓ ಆಲ್ರೆಡಿ ಆ್ಯಡ್ ಮಾಡಿರಲ್ಲಿ, ಹಂಗಾಗಿ ಮತ್ತೆ ಆ್ಯಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಲಾಸ್ಟ್ಗೆ ಡಬ್ಲ್ಯೂ ಇದೆ, ಸೊ ಡಬ್ಲ್ಯೂ ಕೂಡ ಆ್ಯಡ್ ಮಾಡಿರಿ. ಸೊ ದಟ್ ಈಸ್ ಎ. ನಾವು ಕಮಿಂಗ್ ಟು ದ ಬಿ.
ಸೊ ಬಿ ಏನಿದೆ ವೈ ಸಚ್ ದ್ಯಾಟ್ ವೈ ಇಸ್ ಅ ಲೆಟರ್ ಇನ್ ದ ವರ್ಡ್ ವೋಲ್ಫ್. ವೋಲ್ಫ್ ಅನ್ನೋ ವರ್ಡಲ್ಲಿರ್ತಕ್ಕಂಥ ಲೆಟರ್ಸ್. ಸೊ ವೋಲ್ಫ್ ಅನ್ನೋ ವರ್ಡಲ್ಲಿ ಡಬ್ಲ್ಯೂ ಇದೆ, ಸೊ ಯು ಕ್ಯಾನ್ ಆ್ಯಡ್ ಡಬ್ಲ್ಯೂ. ಅಗೈನ್ ಓ ಇದೆ, ಯು ಕ್ಯಾನ್ ಆ್ಯಡ್ ಓ. ದೆನ್ ಎಲ್ ಇದೆ, ಸೊ ಯು ಕ್ಯಾನ್ ಆ್ಯಡ್ ಎಲ್ ಇನ್ ದಿಸ್. ಸಿಮಿಲರ್ಲಿ ಎಫ್ ಇದೆ, ಯು ಕ್ಯಾನ್ ಆ್ಯಡ್ ಎಫ್ ಆ್ಯಸ್ ವೆಲ್. ಇಟ್ ಈಸ್ ಸೆಟ್ ಬಿ. ಓಕೆ, ಸೊ ನಾವು ಯು ಕ್ಯಾನ್ ಕನ್ಕ್ಲೂಡ್, ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಸೆಟ್ ಎನಲ್ಲಿ ಎಫ್ ಇದೆ, ಇಲ್ಲಿ ಕೂಡ ಎಫ್ ಇದೆ, ಬಿನಲ್ಲಿ ಕೂಡ. ಇಲ್ಲಿ ಓ ಇದೆ ಸೆಟ್ ಎನಲ್ಲಿ, ಸೆಟ್ ಬಿನಲ್ಲಿ ಕೂಡ ಓ ಇದೆ. ಓಕೆ, ಆ್ಯಂಡ್ ಸೆಟ್ ಎನಲ್ಲಿ ಎಲ್ ಇದೆ, ಸಿಮಿಲರ್ಲಿ ಸೆಟ್ ಬಿನಲ್ಲಿ ಕೂಡ ಎಲ್ ಇದೆ. ಇಲ್ಲಿ ಡಬ್ಲ್ಯೂ ಇದೆ, ಇಲ್ಲಿ ಕೂಡ ಡಬ್ಲ್ಯೂ ಇದೆ. ಸೊ ಇಟ್ ಮೀನ್ಸ್ ಎಫ್ ಒ ಎಲ್ ಡಬ್ಲ್ಯೂ, ಇಲ್ಲಿ ಕೂಡ ಎಫ್ ಒ ಎಲ್ ಡಬ್ಲ್ಯೂ. ಸೊ ಅಂದರೆ ಇಟ್ ಮೀನ್ಸ್ ವಾಟ್, ದ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಕಂಟೇನ್ಸ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್. ಪೊಸಿಷನ್ಸ್ ಏನು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಡಬ್ಲ್ಯೂ ಲಾಸ್ಟ್ ಪೊಸಿಷನಲ್ಲಿದೆ, ಇಲ್ಲಿ ಫಸ್ಟ್ ಪೊಸಿಷನಲ್ಲಿದೆ. ಓಕೆ, ಸೊ ಇಲ್ಲಿ ಎಫ್ ಫಸ್ಟ್ ಪೊಸಿಷನಲ್ಲಿದೆ, ಇಲ್ಲಿ ಲಾಸ್ಟ್ ಪೊಸಿಷನಲ್ಲಿದೆ. ಪೊಸಿಷನ್ ಡಸಂಟ್ ಮ್ಯಾಟರ್. ಆ ಎಲಿಮೆಂಟ್ಸ್ ಎಲ್ಲಿ ಬರೆದ್ರೂ ಕೂಡ ಅದ್ರ ವ್ಯಾಲ್ಯೂ ಏನು ಚೇಂಜ್ ಆಗೋಲ್ಲ. ಎಫ್ ಅನ್ನೋದು ಎಫ್ ಆಗಿರುತ್ತೆ, ಓ ಅನ್ನೋದು ಓನೇ ಇರುತ್ತೆ, ಚೇಂಜ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಪೊಸಿಷನ್ ಡಸಂಟ್ ಮ್ಯಾಟರ್ ಹಿಯರ್. ಓಕೆ, ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಇಸ್ ದ ಟೂ ಸೆಟ್ಸ್ ಮಸ್ಟ್ ಕಂಟೈನ್ ಸೇಮ್ ಎಲಿಮೆಂಟ್ಸ್. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್ಸ್. ಯು ಕ್ಯಾನ್ ರೈಟ್ ವೇರ್ ಎವರ್ ಯು ವಾಂಟ್, ಎಲ್ಲಿ ಬೇಕಾದರೂ ಬರಿಬೋದು. ಓಕೆ, ಪೊಸಿಷನ್ಸ್ ಏನು ಇಂಪಾರ್ಟೆಂಟ್ ಆಗೋಲ್ಲ, ಎಲಿಮೆಂಟ್ ಇದೇನೇ ಇಲ್ಲ ಅದೇ ಕೌಂಟ್ ಆಗುತ್ತೆ. ಇಲ್ಲಿ ಡಬ್ಲ್ಯೂ ಒ ಎಲ್ ಎಫ್ ಇದ್ದಾವೆ, ಇಲ್ಲಿ ಕೂಡ ಡಬ್ಲ್ಯೂ ಒ ಎಲ್ ಎಫ್ ಇದ್ದಾವೆ. ಸೊ ದ ಕನ್ಕ್ಲೂಷನ್ ಇಸ್ ಎ ಈಕ್ವಲ್ ಟು ಬಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್, ಆಮೇಲೆ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊರೆ. ಓಕೆ, ನಾವು coming to, so next question number 6 in the exercise 1.2. take it as work, exercise number 1.2 in that question number 6. I will share the screenshot of that in the WhatsApp group. ಸೊ ಅದರ ಸ್ಕ್ರೀನ್ಶಾಟ್ ಹಾಕ್ತೀನಿ ವಾಟ್ಸಪ್ ಗ್ರೂಪಲ್ಲಿ, ಅದನ್ನು ವರ್ಕ್ ಮಾಡಿರಿ. ಕ್ವಶನ್ ನಂಬರ್ 6ನ 1.2ನಲ್ಲಿ ಈಸಿ ಇದೆ ಅದು. 8 ಸೆಟ್ಸ್ ಕೊಟ್ಟಿದ್ದಾರೆ ಟೋಟಲು. ದೇ ಹ್ಯಾವ್ ಗಿವನ್ 8 ಸೆಟ್ಸ್, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ವರ್ಗು ಕೊಟ್ಟಿದ್ದಾರೆ. 8 ಸೆಟ್ಸಲ್ಲಿ ಯಾವಾಗ ಈಕ್ವಲ್ ಆಗ್ತಾವಂತ ಕೇಳ್ಯಾರ. ಫ್ರಮ್ ದ ಗಿವನ್ ಸೆಟ್ಸ್ ಬಿಲೋ ಸೆಲೆಕ್ಟ್ ಈಕ್ವಲ್ ಸೆಟ್ಸ್. ಈಕ್ವಲ್ ಯಾವ್ಯಾವಿದೆ ಅವನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ಯಾರ. ಎಲ್ಲ ಎಲಿಮೆಂಟ್ಸು ಕೊಟ್ಬಿಟ್ರು ಅವರು, ಸೆಟ್ ಎ ಇಂದ ಹಿಡಿದು ಸೆಟ್ ಹೆಚ್ ವರ್ಗು ಎಲಿಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಏನೇನಿದಾವೆ ಅಂತೇಳಿ. ನೀವೇನು ಚೆಕ್ ಮಾಡಬೇಕು, ಯಾವ್ಯಾವ ಸೆಟ್ಸಲ್ಲಿ ಸೇಮ್ ಎಲಿಮೆಂಟ್ಸ್ ಇದಾವೆ ಚೆಕ್ ಮಾಡಿದ್ರೆ ಅವಿಷ್ಟು ಈಕ್ವಲ್ ಅಂತ ಬರೀರಿ. ಫಾರ್ ಎಕ್ಸಾಂಪಲ್ ಸೆಟ್ ಎ ಮತ್ತು ಸೆಟ್ ಸಿನಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ದಾವೆ ಅಂತಂದರೆ ಯು ನೀಡ್ ಟು ರೈಟ್ ಎ ಈಕ್ವಲ್ ಟು ಸಿ. ಓಕೆ, ಆ್ಯಂಡ್ ಸಪೋಸ್ ಸೆಟ್ ಬಿ ಮತ್ತು ಹೆಚ್ಚಲ್ಲಿ ಸೇಮ್ ಎಲಿಮೆಂಟ್ಸ್, ಸೆಟ್ ಹೆಚ್ಚಲ್ಲಿ ಸೇಮ್ ಎಲಿಮೆಂಟ್ಸ್ ಇದಾವೆ ಅಂದರೆ ಯು ಮಸ್ಟ್ ರೈಟ್ ಬಿ ಈಕ್ವಲ್ ಟು ಹೆಚ್. ಓಕೆ, ದಟ್ಸ್ ಇಟ್. ಸೊ ಕ್ವಶನ್ ನಂಬರ್ 6ನ ವರ್ಕ್ ಮಾಡಿರಿ. ಓಕೆ, exercise 1.2 ನಲ್ಲಿ. So this completes exercise 1.2. Now moving to the next concept, that is subsets. The next concept is subsets. So the definition for this is, subset means set A is said to be a subset of B. ಎ ಅನ್ನೋತಕ್ಕಂಥ ಒಂದು ಸೆಟ್ಟು ಬಿಗೆ ಸಬ್ಸೆಟ್ ಆಗಬೇಕಂದ್ರೆ ಆಲ್ ದ ಎಲಿಮೆಂಟ್ಸ್ ಎ ಮಸ್ಟ್ ಕಂಟೈನ್ಸ್ ಇನ್ ಸೆಟ್ ಬಿ. ಓಕೆ, ಅಂದರೆ ಎ ಅಂತಕ್ಕಂಥ ಒಂದು ಸೆಟ್ಟು ಬಿ ಅನ್ನೋ ಇನ್ನೊಂದು ಸೆಟ್ಟಿಗೆ ಸಬ್ಸೆಟ್ ಆಗಬೇಕಂದ್ರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಸೆಟ್ ಬಿನಲ್ಲಿ ಕೂಡ ಇರಬೇಕು. ದೆನ್ ಯು ಸೇ ದ್ಯಾಟ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಓಕೆ, ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಲೈಕ್ ದಿಸ್, ಎ ಸಬ್ಸೆಟ್ ಆಫ್ ಬಿ. ಎನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿನಲ್ಲಿರಬೇಕು, ಅವಾಗ ಏನಾಗುತ್ತೆ, ಎ ಈಸ್ ದ ಸಬ್ಸೆಟ್ ಆಫ್ ಬಿ. ಸಬ್ ಮೀನ್ಸ್ ವಾಟ್, ಒಂದು ಪಾರ್ಟ್, ಒಂದು ಭಾಗ ಅಂತ ಅರ್ಥ. ಯಾವುದರಲ್ಲಿ, ಸೆಟ್ಟಲ್ಲಿ ಒಂದು ಭಾಗ. ಓಕೆ, ಇಟ್ ಮೀನ್ಸ್ ಒಂದು ಪಾರ್ಟ್ ಅಂದರೆ ಏನರ್ಥ, ಅದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇದರೊಳಗೆ ಇರಬೇಕು, ಅವಾಗ ಎ ಈಸ್ ಸಬ್ಸೆಟ್ ಆಫ್ ಬಿ ಆಗುತ್ತೆ. ಓಕೆ, ದ ಡೆಫಿನಿಷನ್ ಫಾರ್ ದಿಸ್ ಯೂಸ್ ಸೆಟ್ ಎ ಈಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಸೆಟ್ ಬಿ ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ಆರ್ ಇನ್ ಸೆಟ್ ಬಿ. ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಸೆಟ್ ಬಿನಲ್ಲಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು 1 2 ಇದೆ. ಓಕೆ, ಇನ್ನೊಂದು ಸೆಟ್ಟು 1 2 3 ಇದೆ ಅನ್ಕೊರಿ. ಕ್ಲಿಯರ್ಲಿ
ದಿಸ್ ಸೆಟ್ ಇಸ್ ಸಬ್ಸೆಟ್ ಆಫ್ ದಿಸ್ ಒನ್, ಬಿಕಾಸ್ ಇಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ ಕೂಡ 2 ಇದೆ. ಅಂದರೆ ಈ ಸೆಟ್ಟಲ್ಲಿ ಏನು ಎಲಿಮೆಂಟ್ಸ್ ಇದ್ದಾವೆ ಎಲ್ಲ ಎಲಿಮೆಂಟ್ಸ್ ಈ ಸೆಟ್ಟಲ್ಲಿ ಕೂಡ ಇದ್ದಾವೆ. ಓಕೆ, ಇನ್ನೂ ಎಕ್ಸ್ಟ್ರಾ ಕೂಡ ಇದ್ದಾವೆ. ಎಕ್ಸ್ಟ್ರಾ ಏನಿರಲಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಸೊ ಸಬ್ಸೆಟ್ ಆಗುತ್ತಾ ಇಲ್ಲ ಅಂತ ಡಿಸೈಡ್ ಮಾಡಬೇಕಂದ್ರೆ ಈ ಕಡೆ ಏನಿದೆ ಆ ಸೆಟ್ಟಲ್ಲಿ ಇರತಕ್ಕಂಥ ಎಲ್ಲ ಎಲಿಮೆಂಟ್ಸು ಈ ಸೆಟ್ಟಲ್ಲಿರಬೇಕು. ಓಕೆ, ಆವಾಗ ಆ ಸೆಟ್ ಏನಾಗುತ್ತೆ, ಇದಕ್ಕೆ ಸಬ್ಸೆಟ್ ಆಗುತ್ತೆ. ಅದೇ ಸಪೋಸ್ ಇದು ರಿವರ್ಸ್ ಬರೆದ್ರೆ 1 2 3 ಈ ಕಡೆ 1 2 ಬರೆದ್ರೆ ಅವಾಗ ಈ ಸೆಟ್ಟು ಇದಕ್ಕೆ ಸಬ್ಸೆಟ್ ಆಗಲ್ಲ. ಬಿಕಾಸ್ ಸಬ್ಸೆಟ್ ಆಗಬೇಕಂದ್ರೆ ಏನಾಗಿರಬೇಕು, ಆ ಕಡೆ ಏನಿದೆ ಆ ಸೆಟ್ಟಲ್ಲಿರ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟು ಈ ಕಡೆ ಇರ್ತಕ್ಕಂಥ ಸೆಟ್ಟಲ್ಲಿರಬೇಕು. ಸೊ ಅಲ್ಲಿ 1 ಇದೆ, ಇಲ್ಲಿ 1 ಇದೆ. ಓಕೆ, ಸೊ ಇಲ್ಲಿ 2 ಇದೆ, ಇಲ್ಲಿ ಕೂಡ ಎಲಿಮೆಂಟ್ 2 ಇದೆ, ಇಲ್ಲಿ 3 ಇದೆ, ಬಟ್ ಇಲ್ಲಿ 3 ಇಲ್ಲ. ಅಂದರೆ ಈ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಈ ಸೆಟ್ಟಲ್ಲಿಲ್ಲ, ವಿಚ್ ಮೀನ್ಸ್ not a subset. This set is not a subset of this one. Okay, so set A is said to be a subset of B if all the elements of set A are in set B. Okay, set A ನಲ್ಲಿ ಇರತಕ್ಕಂಥ ಎಲ್ಲ ಎಲಿಮೆಂಟ್ಸ್ set B ನಲ್ಲಿ ಇರಬೇಕು. Then you say that A is subset of B and it is denoted like this. A is subset of, ಇದು subset symbol, subset of B. Okay, so you may write the definition for this. Definition for this: a set A set A is said to be a subset of a set B. Is said to be a subset of a set B if every element of A every element of A is also an element of B. Is also an element of B. Denoted by A is subset of B. So the definition is a set A is said to be a subset of set B. Repeat again. Set A is said to be a subset of a set B if every element of A is also an element of B. So set A ಅನ್ನೋದು ಈ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಎ ಸೆಟ್ ಬಿ. ಸೆಟ್ ಬಿಗೆ ಸಬ್ಸೆಟ್ ಅಂತ ಹೇಳಬೇಕಾದ್ರೆ ಏನಾಗಿರಬೇಕು, ಎವ್ರಿ ಎಲಿಮೆಂಟ್ ಆಫ್ ಎ, ಏನಲ್ಲಿರ್ತಕ್ಕಂಥ ಎವ್ರಿ ಎಲಿಮೆಂಟು ಈಸ್ ಆಲ್ಸೋ ಆ್ಯನ್ ಎಲಿಮೆಂಟ್ ಆಫ್ ಬಿ. ಬಿನಲ್ಲಿ ಕೂಡ ಆ ಎಲಿಮೆಂಟ್ ಇರಬೇಕು, ಆ ಸೆಟ್ ಬಿದು ಕೂಡ ಎಲಿಮೆಂಟ್ ಆಗಿರಬೇಕು ಅದು. ಓಕೆ, ಅವಾಗ ಏನಾಗುತ್ತೆ, ಎ ಅನ್ನೋದು ಬಿಗೆ ಸಬ್ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಲೈಕ್ ದಿಸ್. ಓಕೆ, ಸೆಟ್ ಎ ಈಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಎ ಸೆಟ್ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಆ್ಯನ್ ಎಲಿಮೆಂಟ್ ಆಫ್ ಬಿ. ಏನಲ್ಲಿರೋ ಎಲ್ಲ ಎಲಿಮೆಂಟ್ಸು ಬಿನಲ್ಲಿ ಕೂಡ ಇರಬೇಕು, ಆವಾಗ ಎ ಮತ್ತು ಏನಾಗುತ್ತೆ, ಸಬ್ಸೆಟ್ ಆಫ್ ಬಿ ಆಗುತ್ತೆ. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ಕಾಪಿ ಇಟ್ ಇನ್ ಯುವರ್ ನೋಟ್ಸ್ ಲೇಟರ್. Then you take note. The note is empty set is subset of empty set is subset of every set. Every set is
subset of itself. Empty set is subset of every set. Every set is subset of itself. The first one and this one is second one. Note. So it means empty set ಅಂದರೆ ನಿಮಗೆ ಡೆಫಿನಿಷನ್ ಗೊತ್ತಿದೆ. ಎ ಸೆಟ್ ಡಸಂಟ್ ಕಂಟೈನ್ ಎನಿ ಎಲಿಮೆಂಟ್. ಯಾವುದೇ ರೀತಿಯಾದ ಒಂದು ಎಲಿಮೆಂಟ್ ಇರಬಾರ್ದು, ಅದು ಎಂಟಿ ಸೆಟ್ ಆಗುತ್ತೆ. ಯು ನೋ ದ ಡೆಫಿನಿಷನ್ ಆಫ್ ಇಟ್. ಸೊ ಆ ಎಂಟಿ ಸೆಟ್ ಏನಾಗಿರುತ್ತೆ, ಎಂಟಿ ಸೆಟ್ ಇಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಲ್ಲ ಸೆಟ್ಸಿಗೂ ಎಂಟಿ ಸೆಟ್ ಏನಾಗುತ್ತೆ, ಸಬ್ಸೆಟ್ ಆಗುತ್ತೆ. ಬಿಕಾಸ್ ಯು ನೋ ದ ಡೆಫಿನಿಷನ್ ಆಫ್ ಸಬ್ಸೆಟ್, ದಟ್ ಈಸ್ ಎ ಈಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ದ ಸೆಟ್ ಬಿ. ಏನಲ್ಲಿರೋ ಪ್ರತಿ ಎಲಿಮೆಂಟು ಬಿನಲ್ಲಿರಬೇಕು. ಸೊ ಇಲ್ಲಿ ಎಂಟಿ ಸೆಟ್ ಇದೆ. ಎಂಟಿ ಸೆಟ್ ಅಂದರೆ ಏನರ್ಥ, ಅದರಲ್ಲಿ ಎಲಿಮೆಂಟ್ಸೇ ಇಲ್ಲ, ಒಂದು ಕೂಡ ಎಲಿಮೆಂಟ್ಸೇ ಇಲ್ಲ ಅಂತಂದರೆ ಅದು ಸೆಟ್ ಏನಿದೆ, ಖಾಲಿ ಇದೆ ಅಂತ ಅರ್ಥ. ಸೊ ಎಂಟಿ ಇರತಕ್ಕಂಥ ಸೆಟ್ಟು ಏನಾಗುತ್ತೆ, ಎಲ್ಲ ಸೆಟ್ಸಿಗೂ ಸಬ್ಸೆಟ್ ಆಗುತ್ತೆ. ಎ ಬಿ ಸಿ ವಾಟ್ ಎವರ್ ಯಾವುದೇ ಸೆಟ್ ತಗೋರಿ, ಆ ಸೆಟ್ಟಿಗೆ ಏನಾಗುತ್ತೆ, ಅದು ಸಬ್ಸೆಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಎಲಿಮೆಂಟ್ಸೇ ಇಲ್ಲ. ಓಕೆ, ಎಂಟಿ ಇದೆ, ಖಾಲಿ, ಒಂದು ಕೂಡ ಎಲಿಮೆಂಟೇ ಇಲ್ಲ. ಹಾಗಾಗಿ ಎಂಟಿ ಸೆಟ್ ಏನಾಗುತ್ತೆ, ಎಲ್ಲ ಸೆಟ್ಸಿಗೂ ಸಬ್ಸೆಟ್ ಆಗುತ್ತೆ. ಆಮೇಲೆ ಇನ್ನೊಂದೇನಿದೆ, ಎವ್ರಿ ಸೆಟ್ ಇಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅಂದರೆ ಒಂದು ಸೆಟ್ಟು ಅದೇ ಸೆಟ್ಟಿಗೆ ಸಬ್ಸೆಟ್ ಆಗುತ್ತೆ. ವಿಚ್ ಮೀನ್ಸ್ ಎ ಈಸ್ ಸಬ್ಸೆಟ್ ಆಫ್ ಎ. ಈಗ ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 ಅಂತಿದೆ ಅನ್ಕೋರಿ. ಕ್ಲಿಯರ್ಲಿ 1 2 ಈಸ್ ಸಬ್ಸೆಟ್ ಆಫ್ 1 2. ಬಿಕಾಸ್ ಇಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ ಕೂಡ 2 ಇದೆ. ಅಂದರೆ ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇದರೊಳಗಿದಾವೆ. ವಿಚ್ ಮೀನ್ಸ್ ದಿಸ್ ಸೆಟ್ ಈಸ್ ಸಬ್ಸೆಟ್ ಆಫ್ ದಿಸ್ 1 2 ಅಂದ್ರೇನು, ಎ ಸಬ್ಸೆಟ್ ಆಫ್, ಈ ಕಡೆ ಕೂಡ 1 2 ಅಂದ್ರೇನು, ಎ ಇಟ್ ಸೆಲ್ಫ್. ಅಂದರೆ ಆ ಸೆಟ್ಟು ಅದೇ ಸೆಟ್ಟಿಗೆ ಸಬ್ಸೆಟ್ ಆಗುತ್ತೆ. ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್, ಅದಕ್ಕದೇ ಸಬ್ಸೆಟ್ ಆಗುತ್ತೆ. ಆಮೇಲೆ ಎಂಟಿ ಸೆಟ್ ಸಬ್ಸೆಟ್ ಆಫ್ ಎವ್ರಿ ಸೆಟ್, ಎಲ್ಲ ಸೆಟ್ಸ್ಗೂ ಎಂಟಿ ಸೆಟ್ ಸಬ್ಸೆಟ್ ಆಗಿರುತ್ತೆ. ಬಿಕಾಸ್ ಎಂಟಿ ಸೆಟ್ ಅಂದ್ರೇನು, ಅಲ್ಲಿ ಎಲಿಮೆಂಟ್ಸೇ ಇರಲ್ಲ, ಯಾವುದೇ ರೀತಿಯಾದ ಎಲಿಮೆಂಟ್ ಇರಲ್ಲ. ಹಂಗಾಗೋದು ಎಲ್ಲ ಸೆಟ್ಸಿಗೂ ಸಬ್ಸೆಟ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು, ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಒಂದು ಸೆಟ್ಟು ಅದೇ ಸೆಟ್ಟಿಗೆ ಸಬ್ಸೆಟ್ ಆಗುತ್ತೆ. ಬಿಕಾಸ್ ಅದೇ ಸೆಟ್ಟು ಈ ಕಡೆ ಕೂಡ ಸೇಮ್ ಸೆಟ್ ಇದೆ ಅಂದರೆ ಆ ಕಡೆ ಇರತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಈ ಕಡೆ ಇರಲೇಬೇಕು. ಬಿಕಾಸ್ ಎರಡು ಕಡೆ ಸೇಮ್ ಇದೆ. ಹಾಗಾಗಿ ಎ ಈಸ್ ಸಬ್ಸೆಟ್ ಆಫ್ ಎ ಆ್ಯಂಡ್ ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಸೊ ದಿಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ನೋಟ್ಸ್. ದಟ್ ಈಸ್ ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಂಟಿ ಸೆಟ್ ಎಲ್ಲ ಸೆಟ್ಸಿಗೂ ಸಬ್ಸೆಟ್ ಆಗುತ್ತೆ. ಆಮೇಲೆ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಒಂದು ಸೆಟ್ಟು ಅದೇ ಸೆಟ್ಟಿಗೆ ಸಬ್ಸೆಟ್ ಆಗುತ್ತೆ. ಓಕೆ, ಸೊ ಅಗೈನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಟ್ ಆ್ಯಂಡ್ ಕಾಪಿ ಇಟ್ ಇನ್ ಯುವರ್ ನೋಟ್ಸ್ ಲೇಟರ್. ಸೊ ಇಫ್ ಯು ಟೇಕ್ ನಂಬರ್ಸ್ ತೊಗೊಂಡ್ರೆ, ಐ ಮೀನ್ ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಲೈಕ್ ದ್ಯಾಟ್. ಇದು ಕೂಡ ನೋಟ್ ಬರ್ಕೊಂಬಿಟ್ರಿ, ಥರ್ಡ್ ಒನ್ ಅಂತೇಳಿ ನಂಬರ್ಸ್ದು. ಎನ್ ಈಸ್ ಸಬ್ಸೆಟ್ ಆಫ್ ಝೆಡ್. ಎನ್ ಅಂದ್ರೇನು, ನ್ಯಾಚುರಲ್ ನಂಬರ್ಸು. ಝೆಡ್ ಅಂದರೆ ಇಂಟೀಜರ್ಸ್. ಎನ್ ಅಂದರೆ ಏನಿರ್ತಾವೆ ಅದರಲ್ಲಿ 1 2 3 4 ಆ್ಯಂಡ್ ಸೊ ಆನ್ ಇರುತ್ತೆ. ಝೆಡ್ ಅಂದರೆ ಇಂಟೀಜರ್ಸ್ ಇರ್ತಾವೆ. ಸೊ ಅಲ್ಲಿ 0 1 2 3 ಆ್ಯಂಡ್ ಸೊ ಆನ್. ಸಿಮಿಲರ್ಲಿ ನೆಗೆಟಿವ್ ನಂಬರ್ಸ್ ಕೂಡ ಇರ್ತಾವೆ, -1 -2 ಆ್ಯಂಡ್ ಸೊ ಆನ್. ಇದು ಝೆಡ್, ಇದು ಎನ್, 1 2 3 ಆ್ಯಂಡ್ ಸೊ ಆನ್. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ 1 ಇದೆ, ಈ ಕಡೆ ಕೂಡ 1 ಇದೆ. ಅಲ್ಲಿ 2 ಇರುತ್ತೆ, ಇಲ್ಲಿ ಕೂಡ 2 ಇರುತ್ತೆ ಇಂಟೀಜರ್ಸಲ್ಲಿ. ಅಲ್ಲಿ 3 ಇರುತ್ತೆ, ಇಲ್ಲಿ 3 ಇರುತ್ತೆ ಇಂಟೀಜರ್ಸಲ್ಲಿ. ನ್ಯಾಚುರಲ್ ನಂಬರ್ಸ್ ಅಂದರೆ 100 ಇರುತ್ತೆ, ಇಲ್ಲಿ ಕೂಡ 100 ಇರುತ್ತೆ. ಅಂದರೆ ಈ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ನಂಬರ್ಸ್ ಇದರಲ್ಲಿದ್ದಾವೆ. ಅಷ್ಟೇ ಅಲ್ಲಿ ಎಕ್ಸ್ಟ್ರಾ ಕೂಡ ಇರ್ತವೆ. ಇದರಲ್ಲಿ 0 ಇರುತ್ತೆ, ನೆಗೆಟಿವ್ ನಂಬರ್ಸ್ ಕೂಡ ಇರ್ತವೆ. ಅಂದರೆ ಈ ಕಡೆ ಇರ್ತಕ್ಕಂಥ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸು ಈ ಸೆಟ್ಟಲ್ಲಿ ಕೂಡ ಇದ್ದಾವೆ. ಸೊ ಈ ಕಡೆ ಇರೋ ಸೆಟ್ ಏನಿದೆ 1 2 3 4 ಆ್ಯಂಡ್ ಸೊ ಆನ್ ಅಂದರೆ ನ್ಯಾಚುರಲ್ ನಂಬರ್ಸ್. ಈ ಕಡೆ ಇರೋದಂದ್ರೆ ಇಂಟೀಜರ್ಸ್. ಹಾಗಾಗಿ ನ್ಯಾಚುರಲ್ ನಂಬರ್ಸ್ ಈಸ್ ದ ಸಬ್ಸೆಟ್ ಆಫ್ ಇಂಟೀಜರ್ಸ್. ಬಿಕಾಸ್ ಎಲ್ಲ ನ್ಯಾಚುರಲ್ ನಂಬರ್ಸು ಇಂಟೀಜರ್ಸಲ್ಲಿ ಇರ್ತಾವೆ. ಓಕೆ, ಅದೇ ಝೆಡ್ ಸಬ್ಸೆಟ್ ಆಫ್ ಎನ್ ಅಂತ ಹೇಳಕ್ಕೆ ಬರಲ್ಲ. ಝೆಡ್ ಸಬ್ಸೆಟ್ ಆಫ್ ಎನ್ ಅಂತ ಹೇಳಕ್ಕೆ ಬರಲ್ಲ. ಬಿಕಾಸ್ ಇಂಟೀಜರ್ಸು ನ್ಯಾಚುರಲ್ ನಂಬರ್ಸಲ್ಲಿರಲ್ಲ, ಎಲ್ಲ ಇಂಟೀಜರ್ಸು ನ್ಯಾಚುರಲ್ ನಂಬರ್ಸಲ್ಲಿರಲ್ಲ. ಬಿಕಾಸ್ ಸಬ್ಸೆಟ್ ಆಗ್ಬೇಕಂದ್ರೆ ಏನಾಗಿರಬೇಕು, ಈ ಕಡೆ ಏನು ಸೆಟ್ ಬರೆದಿರ್ತೀರಿ ಅದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಈ ಕಡೆ ಬರೆದಿರೋ ಸೆಟ್ಟಲ್ಲಿ ಇರಬೇಕು. ಆವಾಗ ಇದು ಈ ಕಡೆ ಬರೆದಿರೋದಕ್ಕೆ ಸಬ್ಸೆಟ್ ಆಗುತ್ತೆ. ಇಲ್ಲಿ ಇಂಟೀಜರ್ಸ್ ಅಂದರೆ -2 ಇರುತ್ತೆ, ಬಟ್ ನ್ಯಾಚುರಲ್ ನಂಬರ್ಸಲ್ಲಿ -2 ಇರಲ್ಲ. ಹಾಗಾಗಿ ಝೆಡ್ ಈಸ್ ನಾಟ್ ಸಬ್ಸೆಟ್ ಆಫ್ ಎನ್, ಬಟ್ ಎನ್ ಈಸ್ ಸಬ್ಸೆಟ್ ಆಫ್ ಝೆಡ್. ಬಿಕಾಸ್ ಎಲ್ಲ ನ್ಯಾಚುರಲ್ ನಂಬರ್ಸು ಇಂಟೀಜರ್ಸಲ್ಲಿ ಇರ್ತಾವೆ. ಓಕೆ,
So which is a subset of Q? N is subset of Z, Z is subset of Q. Q means rational numbers. Rational numbers ಅಂದ್ರೇನು numbers of the form P by Q ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಓಕೆ, ಸೊ ಎಲ್ಲ ನ್ಯಾಚುರಲ್ ನಂಬರ್ಸು ರ್ಯಾಷನಲ್ ನಂಬರ್ಸೇ ಆಗಿರ್ತಾವೆ. ಬಿಕಾಸ್ ಎಲ್ಲ ನ್ಯಾಚುರಲ್ ನಂಬರ್ಸ್ನ ನಾವು P by Q ಫಾರ್ಮಲ್ಲಿ ಬರಿಬೋದು. ಇವಾಗ 2 ಅನ್ನೋದೊಂದು ನ್ಯಾಚುರಲ್ ನಂಬರ್, ಇಟ್ ಕ್ಯಾನ್ ಬಿ ರಿಟನ್ ಆಸ್ 2/1. ಸೊ ಹಂಗಾಗಿ ಎಲ್ಲ ನ್ಯಾಚುರಲ್ ನಂಬರ್ಸು ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಹಂಗಾಗಿ ಎನ್ನು ಝೆಡ್ಗೆ ಸಬ್ಸೆಟ್ಟು, ಝೆಡ್ ಕ್ಯೂಗೆ ಸಬ್ಸೆಟ್ಟು. ಎಲ್ಲ ಇಂಟೀಜರ್ಸು ರ್ಯಾಷನಲ್ ನಂಬರ್ಸ್ ಆಗಿರ್ತಾವೆ. ಬಿಕಾಸ್ ಇಂಟೀಜರ್ಸಲ್ಲಿ 0 ಇರುತ್ತೆ. 0 ಕ್ಯಾನ್ ಬಿ ರಿಟನ್ ಆಸ್ 0/1 P by Q ಫಾರ್ಮಲ್ಲಿ ಬರ್ದಂಗೆ ಆಯಿತು, ಅದು ಇದರೊಳಗೆ ಕಿಡೋ ಇರುತ್ತೆ. ಸಿಮಿಲರ್ಲಿ ಇಂಟೀಜರ್ಸಲ್ಲಿ -5 ಇರುತ್ತೆ. -5 ಕ್ಯಾನ್ ಬಿ ರಿಟನ್ ಆಸ್ -5 ಡಿವೈಡೆಡ್ ಬೈ 1 ಅಥವಾ -10 ಡಿವೈಡೆಡ್ ಬೈ 2. -10/2 ಅಂದರೆ ಎಷ್ಟು ಬರುತ್ತೆ? 2 × 1 2 × 5 -5 ಬರುತ್ತೆ. ಸೊ ಅಂದರೆ ಎಲ್ಲ ಇಂಟೀಜರ್ಸ್ನ ನಾವು P by Q ಫಾರ್ಮಲ್ಲಿ ಬರಿಬೋದು. ಹಂಗಾಗಿ ಎಲ್ಲ ಇಂಟೀಜರ್ಸು ರ್ಯಾಷನಲ್ ನಂಬರ್ಸಲ್ಲಿ ಇರ್ತಾವೆ. ಹಂಗಾಗಿ Z ಇಸ್ ಅ ಸಬ್ಸೆಟ್ ಆಫ್ Q. ಬಟ್ ರ್ಯಾಷನಲ್ ನಂಬರ್ಸ್ ಸಬ್ಸೆಟ್ ಆಫ್ Z ಅಂತ ಹೇಳಕ್ಕೆ ಬರಲ್ಲ. ಬಿಕಾಸ್ ರ್ಯಾಷನಲ್ ನಂಬರ್ಸ್ ಅಂದರೆ 2/3 ಕೂಡ ಇರುತ್ತೆ. ಬಿಕಾಸ್ ಅದು P by Q ಫಾರ್ಮಲ್ಲಿದೆ. ಬಟ್ 2/3 ಅಂದರೆ ಡಿವೈಡ್ ಮಾಡಿದ್ರೆ ನಮಗೆ 0.66 ಸಮಥಿಂಗ್ ಬರುತ್ತೆ. ಅದು ಇಲ್ಲಿರಲ್ಲ, ಇಂಟೀಜರ್ಸಲ್ಲಿ 0.66 ಇರಲ್ಲ. ಓಕೆ, ಹಂಗಾಗಿ ಎಲ್ಲ ರ್ಯಾಷನಲ್ ನಂಬರ್ಸು ಇಂಟೀಜರ್ಸ್ ಆಗಿರಲ್ಲ. ಸೊ Q ಇಸ್ ನಾಟ್ ಎ ಸಬ್ಸೆಟ್ ಆಫ್ Z. ಬಟ್ ಎಲ್ಲ ಇಂಟೀಜರ್ಸು ರ್ಯಾಷನಲ್ ನಂಬರ್ಸ್ ಆಗಿರ್ತಾವೆ. ಹಂಗಾಗಿ Z ಇಸ್ ಎ ಸಬ್ಸೆಟ್ ಆಫ್ Q. ಓಕೆ, ನಾವು Q is a subset of R. Q ಅಂದ್ರೇನು ರ್ಯಾಷನಲ್ ನಂಬರ್ಸ್, R ಅಂತಂದರೆ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೇನು ರ್ಯಾಷನಲ್ ನಂಬರ್ಸು ಇಲ್ಲ ಇರ್ರ್ಯಾಷನಲ್ ನಂಬರ್ಸ್ ಎಲ್ಲದನ್ನು ಕಂಬೈನ್ ಮಾಡಿದ್ರೆ ನಮಗೆ ರಿಯಲ್ ನಂಬರ್ಸ್ ಬರುತ್ತೆ. ಹಾಗಾಗಿ ಎಲ್ಲ ರ್ಯಾಷನಲ್ ನಂಬರ್ಸು ರಿಯಲ್ ನಂಬರ್ಸಲ್ಲಿ ಇರ್ತವೆ. ಬರೀ ರ್ಯಾಷನಲ್ಸ್ ಅಷ್ಟೇ ಅಲ್ಲ, ಇದರೊಳಗೆ ರಿಯಲ್ ನಂಬರ್ಸ್ ಅಂದರೆ ಇರ್ರ್ಯಾಷನಲ್ ನಂಬರ್ಸ್ ಕೂಡ ಇರ್ತವೆ. ಅಂದರೆ ಈಗ π, √2 ಇಂಥ ನಂಬರ್ಸು ಅವು ಕೂಡ ಇರ್ತವೆ. ಹಂಗಾಗಿ Q ಇಸ್ ಎ ಸಬ್ಸೆಟ್ ಆಫ್ R. ಓಕೆ, Q ಅಂತಂದ್ರೆ ರ್ಯಾಷನಲ್ ನಂಬರ್ಸ್, R ಅಂದರೆ ರಿಯಲ್ ನಂಬರ್ಸ್. ಓಕೆ, ಸೊ ನ್ಯಾಚುರಲ್ ನಂಬರ್ಸ್ ಇಸ್ ಎ ಸಬ್ಸೆಟ್ ಆಫ್ ಇಂಟೀಜರ್ಸ್. ಇಂಟೀಜರ್ಸ್ ಇಸ್ ಎ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಆಮೇಲೆ ರ್ಯಾಷನಲ್ ನಂಬರ್ಸ್ ಇಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಸಿಮಿಲರ್ಲಿ ಯು ಕ್ಯಾನ್ ರೈಟ್ T ಈಸ್ ಸಬ್ಸೆಟ್ ಆಫ್ R. T ಅಂತಂದರೆ ಇರ್ರ್ಯಾಷನಲ್ ನಂಬರ್ಸ್. ಇರ್ರ್ಯಾಷನಲ್ಸ್ ಅಂದರೆ ಯಾವ್ಯಾವ ರ್ಯಾಷನಲ್ ಆಗಿರಲ್ಲ ಅವೆಲ್ಲ ಇರ್ರ್ಯಾಷನಲ್. ನೀವು ಪ್ರೂವ್ ಮಾಡಿರ್ತೀರಿ 10th prove that √2 is an irrational number, √5 is an irrational number, pi is an irrational number. So real numbers consists of all the rationals as well as irrationals. rational numbers irrational numbers ನ ಕಂಬೈನ್ ಮಾಡಿದ್ರೆ ನಮಗೆ ರಿಯಲ್ ನಂಬರ್ಸ್ ಬರುತ್ತೆ. ಅಂದರೆ ಎಲ್ಲ ಇರ್ರ್ಯಾಷನಲ್ ನಂಬರ್ಸು ರಿಯಲ್ ನಂಬರ್ಸಲ್ಲಿ ಇರ್ತಾವೆ. ಹಾಗಾಗಿ T is a subset of R. T ಅಂತಂದರೆ ಇರ್ರ್ಯಾಷನಲ್ ನಂಬರ್ಸ್. N is not a subset of T at last. So N ಅಂತಂದ್ರೇನು ನ್ಯಾಚುರಲ್ ನಂಬರ್ಸ್, T ಅಂತಂದ್ರೇನು ಇರ್ರ್ಯಾಷನಲ್ ನಂಬರ್ಸ್. ಇರ್ರ್ಯಾಷನಲ್ ನಂಬರ್ಸ್ ಮೀನ್ಸ್ √2, √5, √7, √11 ಲೈಕ್ ದಟ್ ಅವೆಲ್ಲ. ಸೊ ನ್ಯಾಚುರಲ್ ನಂಬರ್ಸು Tಗೆ ಯಾವುದಕ್ಕೆ ಇರ್ರ್ಯಾಷನಲ್ ನಂಬರ್ಸ್ಗೆ ಸಬ್ಸೆಟ್ ಆಗಲ್ಲ. ಬಿಕಾಸ್ ನ್ಯಾಚುರಲ್ ನಂಬರ್ ಅಂದರೆ 2 ಇರುತ್ತೆ, 1 ಇರುತ್ತೆ, 3 ಇರುತ್ತೆ, 5 ಇರುತ್ತೆ, 6 ಇರುತ್ತೆ ಆ್ಯಂಡ್ ಸೊ ಆನ್. ಅವ್ಯಾವ ನಂಬರ್ಸ್ ಇಲ್ಲಿರಲ್ಲ ಇರ್ರ್ಯಾಷನಲ್ ನಂಬರ್ಸಲ್ಲಿ. ಬಿಕಾಸ್ ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಇಂಥ ನಂಬರ್ಸ್ √2, √5, √7, √11, π ಇವೆಲ್ಲ ಇರ್ರ್ಯಾಷನಲ್ಸ್ ಆಗಿರ್ತಾವೆ. ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 ಆ್ಯಂಡ್ ಸೊ ಆನ್. ಅವ್ಯಾವ ನಂಬರ್ಸು ಇರ್ರ್ಯಾಷನಲ್ಸಲ್ಲಿ ಇರೋಂಗಿಲ್ಲ. ಹಂಗಾಗಿ ನ್ಯಾಚುರಲ್ ನಂಬರ್ಸು Tಗೆ ಇರ್ರ್ಯಾಷನಲ್ ನಂಬರ್ಸ್ಗೆ ಸಬ್ಸೆಟ್ ಆಗಲ್ಲ. ಓಕೆ, ದಿಸ್ ಈಸ್ ವಾಟ್ ಹೌ ಯು ಕ್ಯಾನ್ ರಿಲೇಟ್ ದ ನಂಬರ್ಸ್ ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸಬ್ಸೆಟ್. ಓಕೆ, ನ್ಯಾಚುರಲ್ ನಂಬರ್ಸು ಇಂಟೀಜರ್ಗೆ ಸಬ್ಸೆಟ್ ಆಗುತ್ತೆ, ಇಂಟೀಜರ್ಸು ರ್ಯಾಷನಲ್ ನಂಬರ್ಸ್ಗೆ ಸಬ್ಸೆಟ್ ಆಗುತ್ತೆ, ರ್ಯಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್ಗೆ ಸಬ್ಸೆಟ್ ಆಗುತ್ತೆ, ಇರ್ರ್ಯಾಷನಲ್ ನಂಬರ್ಸ್ ಕೂಡ ರಿಯಲ್ ನಂಬರ್ಸ್ಗೆ ಸಬ್ಸೆಟ್ ಆಗುತ್ತೆ, ಆ್ಯಂಡ್ ನ್ಯಾಚುರಲ್ ನಂಬರ್ಸು ಇರ್ರ್ಯಾಷನಲ್ ನಂಬರ್ಸ್ಗೆ ಸಬ್ಸೆಟ್ ಆಗಲ್ಲ. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಕಾಪಿ ಇಟ್ ಇನ್ ಯುವರ್ ನೋಟ್ಸ್ ಲೇಟರ್. ಓಕೆ, so let us stop here. We will continue in the next class. Thank you.